ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಚಾರುಚಿತ್ರಂ ಧನನ್ಯೇರತುಲ್ಯಂ ಗುರುರಂಗ್ರಿಪದ್ಮೇ ಮನಚ್ಚೇನ ಲಗ್ನಂ ತತಃ ಕಿಂ 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 ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಗುರುರಂಗ್ರಿಪದ್ಮೇ ಮನಚ್ಚೇನ ಲಗ್ನಂ ತತಃ ಕಿಂ 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 ತತಃ ಕಿಂ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೊರಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ತೊಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳ ಸ್ಮರಿಸಿಕೊಂಡು, ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ದ್ವಯಶ್ರೀಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಚರಣ ಕಮಲಗಳಲ್ಲಿಯೂ ಪುಡಮುಟ್ಟು ಈ ಒಂದು ಶ್ರವಣ ಮಾಸದ ನಿಮಿತ್ತವಾಗಿ ಈ ಒಂದು ಜ್ಞಾನ ಆಶ್ರಮದಲ್ಲಿ ಹಮ್ಮಿಕೊಂಡಿರುವಂಥ ಈ ಒಂದು ತಿಂಗಳ ಪರ್ಯಂತ ನಡೆದು ಬಂದಿರುವಂಥ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸರ್ವ ಶರಣರು ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದ ಮಂಗಲ ಕಾರ್ಯವನ್ನು ಹಮ್ಮಿಕೊಂಡಿರಲಾಗಿ ಈ ಒಂದು ತಿಂಗಳ ಪರ್ಯಂತರ ಯಾವ ಪಂಚೀಕರಣ ಅನ್ನುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯ ಪರ್ಯಂತರ ಎಲ್ಲರೂ ಇದರ ಬಗ್ಗೆ ವಿಚಾರವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಪಂಚೀಕರಣ ಅನ್ನುವಂಥ ವಿಚಾರವನ್ನು ಸವಿಸ್ತಾರವಾಗಿ ನಿರೂಪಣೆ ಮಾಡಿಕ್ಯಾಂತ ಬಂದರ ಮಹಾತ್ಮರು. ಜಗತ್ತಿನಲ್ಲಿ ದುಃಖ ಅನ್ನುವಂಥ ಎರಡು ಪ್ರಕಾರವಾಗಿ ತೋರ್ತಾವೆ, ಒಂದು ಸ್ಥೂಲ ಒಂದು ಸೂಕ್ಷ್ಮ ಅಂತ. ಎರಡು ಪ್ರಕಾರವಾಗಿ ರೋಗ ಉಂಟು. ಸ್ಥೂಲ ಶರೀರಕ್ಕೂ ರೋಗ ಬರುವುದು, ಸೂಕ್ಷ್ಮ ಶರೀರಕ್ಕೂ ರೋಗ ಬರ್ತದೆ. ಸ್ಥೂಲ ಶರೀರಕ್ಕೆ ರೋಗ ಬಂತು ಅಂದರೆ ಅದರ ಪರಿಹಾರಾರ್ಥವಾಗಿ ಯೋಗ್ಯವಾಗಿರುವಂಥ ಒಬ್ಬ ವೈದ್ಯನ ನಾವು ಆ ವೈದ್ಯನ ಸಮೀಪ ಹೋಗಿ ಅವನಿಂದ ಔಷಧ ಉಪಚಾರಗಳನ್ನು
ಪಡೆಯೋಣದ್ರಿಂದ, ಅದನ್ನು ಕ್ರಮವತ್ತಾಗಿ ನಾವು ಅದನ್ನು ಸೇವಿಸುವುದರಿಂದ ಆ ಸ್ಥೂಲ ಶರೀರಕ್ಕೆ ಬಂದಂಥ ರೋಗಗಳು ನಿವಾರಣೆ ಆಗ್ತಾವೆ. ಇದು ಎಲ್ಲರಿಗೆ ಅನುಭವ ಅದ. ಅದು ಎಂಥ ರೋಗ ಇರಲಿ, ಒಂದಿಲ್ಲ ಒಂದು ಔಷಧಿಯಿಂದ ನಿವೃತ್ತಿಯನ್ನು ಮಾಡಿಕೊಳ್ಳಬಹುದು. ಇನ್ನು ಸೂಕ್ಷ್ಮ ಶರೀರಕ್ಕೆ ಬಂದಂಥ ರೋಗ ಏನದ, ಇದು ಎಲ್ಲರಿಂದ ನಿವೃತ್ತಿ ಆಗುವಂಥದ್ದಲ್ಲ. ಯಾಕಂದರೆ ಸ್ಥೂಲ ಶರೀರಕ್ಕೆ ಬಂದ ರೋಗ ಈ ಒಂದು ಜನ್ಮದಲ್ಲಿ ಈ ಒಂದು ಶರೀರಕ್ಕೆ ಸೀಮಿತ ಐತೆ. ಈ ಶರೀರ ಇರೋ ತನಕ ಆ ರೋಗ ಕಾಡ್ತದ. ಶರೀರ ನಾಶ ಆದಮೇಲೆ ಆ ರೋಗದಿಂದ ಮುಕ್ತ ಆಗ್ತಾನೆ, ಇಲ್ಲಂತಿಲ್ಲ. ಪರಂತು ಸೂಕ್ಷ್ಮ ಶರೀರಕ್ಕೆ ಬಂದಂಥ ರೋಗ ಇದು ಒಂದು ಜನ್ಮದಲ್ಲಿ ಬಂದಿದ್ದಲ್ಲ. ಅದು ಸೃಷ್ಟಿ ಎಂದು ಪ್ರಾರಂಭ ಆಗ್ಯದ ಅಂದಿನಿಂದ ಇಂದಿನ ಪರ್ಯಂತರ ನಿರಂತರವಾಗಿ ಕಾಡಿಕೆಂತ ಬಂದಿರುವಂಥ ರೋಗ. ಅದು ಎಂಥ ರೋಗ? ಜನನ ಮರಣ ಅನ್ನುವಂಥದ್ದು ಇದು ಮಹಾರೋಗ. ಸಂಸಾರಂ ದೀರ್ಘ ರೋಗಸ್ಯ. ಈ ಜನನ ಮರಣ ಅನ್ನುವಂಥದ್ದು ಏನದ, ಹುಟ್ಟು ಸಾವು, ಇದು ಒಂದು ಮಹಾರೋಗ. ಇದು ಎಲ್ಲಿ ಅದಂದ್ರೆ ಸೂಕ್ಷ್ಮ ಶರೀರಕ್ಕೆ ಅಂಟಿಕೊಂಡೈತೆ. ಇಂಥ ಒಂದು ಸೂಕ್ಷ್ಮ ಶರೀರಕ್ಕೆ ಬಂದಂಥ ರೋಗವನ್ನು ಇದಕ್ಕೆ ಭವರೋಗ ವೈದ್ಯನಾಗಿರುವಂಥ ಸಮರ್ಥನಾಗಿರುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರವಾಗಿ ಈ ರೋಗದ ನಿವೃತ್ತಿ ಉಪಾಯವನ್ನು ಮಹಾತ್ಮರಿಂದ ನಾವು ತಿಳಿದು ಅದನ್ನು ನಮ್ಮ ಅನುಭವದಲ್ಲಿ ನಾವು ಪಡ್ಕೊಂಡಾಗ ಈ ರೋಗದಿಂದ ನಾವು ಮುಕ್ತರಾಗಲಿಕ್ಕೆ ಬರ್ತದೆ. ಅದಕ್ಕಾಗಿ ಇಂಥ ರೋಗದ ನಿವೃತ್ತಿ ಉಪಾಯವನ್ನು ವಿಚಾರ ಮಾಡಿ ತಿಳಿದು ಅದರಿಂದ ಮುಕ್ತಿಯನ್ನು ಹೊಂದುವುದು ಇದು ಸರಳವಾಗಿ ಅತ್ಯಂತ ಸುಲಭವಾಗಿ ಪ್ರಾಪ್ತಿ ಆಗಬೇಕಾಗಿತ್ತಪ್ಪ ಅಂದರೆ ಅಂಥ ಸದ್ಗುರುವಿನ ಸನ್ನಿಧಾನವೇ ಇದಕ್ಕೆ ಸಾಧನ ಆಗಿದೆ. ನಮಗೆ ದುಃಖ ಯಾಕಾಗ್ಯದ ಅಂದ್ರೆ ನಾವು ಸಣ್ಣವರು, ನಾವು ಸಂಸಾರಿ, ನಾನು ಹುಟ್ಟೋನು ಸಾಯೋನು ಅಂತ ದೇಹಾತ್ಮ ಬುದ್ಧಿ ಉಳ್ಳವರು ಆಗಿರುವುದರಿಂದಲೇ ನಮಗೆ ಇಂತೆಲ್ಲ ದುಃಖಕ್ಕೆ ಕಾರಣ ಆಗ್ಯಾವ. ಮತ್ತು ತಾನು ತನ್ನ ನಿಜವಾದ ಸ್ವರೂಪವನ್ನು ಯಥಾರ್ಥ ರೀತಿ ಎಲ್ಲಿವರೆಗೆ ತಿಳಿಯೋದಿಲ್ಲ ಅಲ್ಲಿವರೆಗೆ ಈ ದುಃಖ ನಮಗೆ ಇದ್ದಿದ್ದೆ. ಇಂಥ ಸ್ವರೂಪ ಜ್ಞಾನ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅದು ಎಲ್ಲಿ ಹೋದ್ರೆ ಸಿಗುತ್ತದಂದ್ರೆ ಅದು ಎಲ್ಲಿ ಹೊರಗೆ ಹೋದ್ರೆ ಸಿಗೋದಲ್ಲ. ಅದು ತಾನೇ ತನ್ನಲ್ಲಿ ತನ್ನನ್ನು ತಿಳಿದಾಗ, ತಾನೇ ತನ್ನಲ್ಲಿ ತಾನು ನೋಡಿದಾಗ ಮಾತ್ರ ಅದರ ಅನುಭವ, ಅದರ ಜ್ಞಾನ ಅನ್ನುವಂಥದ್ದು ನಮಗೆ ಪ್ರಾಪ್ತಿ ಆಗ್ತದೆ. ಅದನ್ನು ಶ್ರೀಮನ್ ನಿಜಗುಣರು ಬೊಮ್ಮವನ್ನು ಅರಿವೆನೆಂದು ಬಳಲುವರು, ತಮ್ಮನೆ ನೀತಿಗಳಿದ ಅನ್ಯವನೇ ನೋಡಿ ಮನುಜರು. ನಾವು ಯಾವ ಸುಖ ಆತ್ಮನನ್ನು ಕಾಣಬೇಕಂತ ಇಚ್ಛೆ ಉಳ್ಳವರಾಗಿವಿ, ಅದು ಎಲ್ಲೋ ಹೊರಗೆ ಒಂದು ಕಡೆ ಎಲ್ಲೋ ಒಂದು ವಸ್ತುವಿನಲ್ಲಿ ಒಂದು ಕ್ಷೇತ್ರದಲ್ಲಿ ಸಿಗುವಂಥದ್ದಲ್ಲ. ಅದು ಬ್ರಹ್ಮ ಅಂದ್ರೇನು? ಪರಬ್ರಹ್ಮ ಅಂತ. ಪರಬ್ರಹ್ಮ ಅಂದರೆ ಚೈತನ್ಯ, ಅಂದರೆ ಆತ್ಮ, ಅಂದರೆ ಎಲ್ಲ ಶಬ್ದಗಳು ಬೇರೆ ಇದ್ದರೂ ಕೂಡ ಅರ್ಥ ಒಂದೇ ಕೊಡ್ತದೆ. ಅಂಥ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಕೂಡಿದಂಥ ನಾವೆಲ್ಲರೂ ಅದನ್ನು ಎಲ್ಲೋ ಒಂದು ಕಡೆ ಹೊರಗೆ ಹುಡುಕಿದರೆ ನಮಗೆ ಸಿಗುತ್ತದೇನೋ ಅಂದರೆ ಅದು ಹೊರಗೆ ಸಿಗೋದಲ್ಲ. ಅರಿವೇನೆಂದು ಅದನ್ನು ತಿಳಿತೀನಿ ನಾನು, ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು, ಅದನ್ನು ನೋಡಬೇಕಂತ ನೀವು ಹೊರಟಿಯಪ್ಪ ಅಂತಂದರೆ ಇಂಥ ಜನ್ಮ ಜನ್ಮಾಂತರಗಳು ನೀವು ಎತ್ತಿದರೂ ಕೂಡ ಆ ಆತ್ಮನ ಸಾಕ್ಷಾತ್ಕಾರ ನಮಗಾಗಂಗಿಲ್ಲ. ಮತ್ತು ಎಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ ಅಂದಮೇಲೆ ಅದನ್ನು ಹೆಂಗೆ ನಾವು ಅನುಭವ ಮಾಡೋದು, ತಿಳಿಯೋದು ಹೆಂಗೆ ಅಂತಂದಾಗ ಅದಕ್ಕೆ ಮಹಾತ್ಮರು ಒಂದು ಮಾತನ್ನು ಹೇಳಿದರೆ ಅದೇ ನಿಜಗುಂಡ್ರು ಹೇಳ್ತಾರೆ. ಅರಿವೇನೆಂದು ಬಳಲುವರು. ಬಳಲಿಕೆ ಹೆಚ್ಚಾದಿತ್ಯ ಹೊರತು, ಬಳಲಿಕೆ ಅಂದ್ರೆ ದುಃಖ. ಎಷ್ಟು ನಾವು ಹೊರಗೆ ಹೋಗ್ತೀವಿ ಹುಡುಕಕ್ಕಂದ್ರೆ ಅಷ್ಟು ದುಃಖ ಅಧಿಕ ಆಗ್ತದೆ ಹೊರತು ನಮಗೆ ಸುಖ ಅಂತ ಆಗಂಗಿಲ್ಲ. ಮತ್ತು ಅದನ್ನು ಎಲ್ಲಿ ನೋಡ್ಬೇಕ್ರಿ ಅಂದರೆ ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ ಅವರು, ತಿಳಿದು ಮೊದಲು ತತ್ವ ಕುಳವೆಲ್ಲವನು ನೇತಿಗಳೆದು ಅನಾತ್ಮಕವೆಂದು, ಬಳಿಕ ಒಳಗೆ ಅಧಿಕರಣವೆನಿಪ ನಿರ್ವಿಕಾರ ಸಂವಿತ್ ಉಳಿಮೆಯ ತಾವೆಂಬ ವಿವೇಕದ ಬಳಿ ಬಿಡಿಯದೆ. ಏನು ಒಂದು ತಿಂಗಳ ಪರ್ಯಂತರ ಕೇಳ್ಕೊಂತ ಬಂದೀವಿ, ಏನು ಹೇಳ್ಯಾರ ಅವರು? ತಿಳಿದು ತತ್ವ ಕುಳವೆಲ್ಲವನು. ತತ್ವ ಕುಳ ಅಂದರೆ ಪಂಚಮಹಾಭೂತದಿಂದ ಪಂಚೀಕೃತಗೊಂಡಂಥ ಈ ದೇಹ, ಭೂತ ಭೌತಿಕವಾದಂಥ ಈ ದೇಹ ಏನದ, ಈ ದೇಹ
ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ನಮಗೆ ಪ್ರತೀತಿಯಾಗುವಂಥ ದೃಶ್ಯವಾಗಿರುವಂಥ ಮತ್ತು ಅನಾತ್ಮ ರೂಪವಾಗಿರುವಂಥ ಈ ಭೌತಿಕವಾಗಿರುವಂಥ ಪಂಚಮಹಾಭೂತಗಳಿಂದ ಕಾರ್ಯಗೊಂಡಂಥ ಈ ಶರೀರ ಅಂದರೆ ಏನು, ಇಂದ್ರಿಯಗಳು ಏನು, ಅಂತಃಕರಣ ಧರ್ಮಗಳು ಏನು ಅಂತ ನಾವು ವಿವೇಕದ್ವಾರದಿಂದ ವಿಚಾರ ಮಾಡಿ, ಅದನ್ನು ವಿವೇಕದಿಂದ ವಿಚಾರ ಮಾಡಿ ಸತ್ಯ ಅಸತ್ಯದ ಬಗ್ಗೆ ತಿಳಿದು, ಇದ್ರಾಗ ಒಂದು ಸುಳ್ಳದ, ಒಂದು ಖರೆ ಅದ. ಏನು ಸುಳ್ಳದ? ಕಣ್ಣಿಗೆ ಕಾಣುವಂಥ ಈ ಭೌತಿಕ ದೇಹ, ಪ್ರತೀತಿ ಆಗುವಂಥ ನಾಮರೂಪಾತ್ಮಕ ಜಗತ್ತು. ಜಗತ್ತಿಗೆ 5 ಲಕ್ಷಣ ಇದಾವೆ: ನಾಮರೂಪ, ಅಸ್ಥಿಭಾತಿ, ಪ್ರಿಯ. ಈ ನಾಮರೂಪ ಅನ್ನುವಂಥದ್ದೇನು ಪ್ರತೀತಿ ಕಾಣ್ತದೆ ನಮ್ಮ ಇಂದ್ರಿಯ ಗೋಚರ. ಈ ನಾಮರೂಪಾತ್ಮಕವಾದ ಜಗತ್ತು ಈ ಪ್ರತ್ಯಕ್ಷವಾಗಿ ಗೋಚರವಾಗುವಂಥ ದೇಹ. ಇವು ತನಗೆ ದೃಶ್ಯವಾಗಿರುವುದರಿಂದ ಮತ್ತು ಇವು ಹೆಂಗಿದಾವಪ್ಪ ಅಂದರೆ ಯಾವಾಗಲೂ ಇರುವಂಥವಲ್ಲ, ನಿತ್ಯ ಸ್ವರೂಪ ಅಲ್ಲ ಅಂತ. ಕ್ಷಣಕಾಲದಲ್ಲಿ ತೋರಿ ಕ್ಷಣದಲ್ಲಿ ಇಲ್ಲದಂತೆ ಆಗುವಂಥ ಇಂಥ ಒಂದು ಭೌತಿಕವಾದಂಥ ದೇಹವು ಮಿಥ್ಯ ಅದ, ಅದು ಸುಳ್ಳದ. ಒಳಗೆ ಅಧಿಕರಣವೇನಿಪ ನಿರ್ವಿಕಾರ ಸಂವಿತ್, ಇದಕ್ಕೆ ಅಧಿಷ್ಠಾನ ರೂಪನಾಗಿರುವಂಥ ಯಾರು? ಆ ಚೈತನ್ಯ ಪ್ರತ್ಯೇಗಾತ್ಮ ಸ್ವರೂಪನಾದಂಥ ಪರಬ್ರಹ್ಮ ಏನಿದಾನ, ಅವನು ನಿರ್ವಿಕಾರ ಇದ್ದಾನ. ಹೆಂಗೆ ಕಂಬಾರನ ಕಂಬಾರರು ಅಡಿಗಲ್ಲಿನ ಮೇಲೆ ಅನೇಕ ಸಾಮಾನುಗಳನ್ನು ತಯಾರು ಮಾಡ್ತಾರೆ. ಒಂದು ಸಲ ಕೊಡ್ಲಿ ಮಾಡ್ತಾರೆ, ಕುಡುಗೋಲು ಮಾಡ್ತಾರೆ, ಕತ್ತಿ ಮಾಡ್ತಾರೆ. ಏನೇ ಮಾಡಿದರೂ ಆ ಅಡಿಗಲ್ಲವೇ ಆಧಾರ. ಆ ಅಡಿಗಲ್ಲಿಲ್ಲದ ಅವು ಯಾವ ಸಾಮಾನು ಕಾರಣ ಆಗಂಗಿಲ್ಲ, ಉತ್ಪತ್ತಿಗೆ ಕಾರಣ ಇಲ್ಲ. ಆದರೆ ಇವೆಲ್ಲ ವಿಕಾರ ಆಗಿ ಹೋದರೂ ಕೂಡ ಆ ಅಡಿಗಲ್ಲು ಮಾತ್ರ ನಿರ್ವಿಕಾರವಾಗಿ ಹಂಗೆ ಉಳಿತದ. ಅದರಂತೆ ಪ್ರತ್ಯೇಗಾತ್ಮನಾದ ತನ್ನಲ್ಲಿ ಈ ಜಗತ್ತು ಅನೇಕ ದೇಹಗಳನ್ನು ಧರಿಸ್ತಾವೆ. ಕರ್ಮಾನುಸಾರವಾಗಿ ಶರೀರಗಳು ತನ್ನಲ್ಲಿ ಅನೇಕ ರೀತಿಯಿಂದ ತೋರ್ತಾವೆ. ಅಧಿಷ್ಠಾನ ತಾನೇ ಇರುವನು, ತನಗೆ ಮಾತ್ರ ಯಾವ ವಿಕಾರ ಇಲ್ಲ. ಯಾವ ಚೈತನ್ಯನಾಗಿರುವಂಥ ಪ್ರತ್ಯೇಗಾತ್ಮ ಸ್ವರೂಪ ಇದನ್ನು ತನ್ನಲ್ಲಿ ತೋರುವಂಥ ಈ ದೇಹಗಳು ಬರ್ತಾವೆ ಹೋಗ್ತಾವೆ. ಅದರಂತೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಅವಸ್ಥೆಗಳು ತನ್ನಲ್ಲಿ ತೋರಿ ಅಳೆಯುವುದರಿಂದ ಇವೆಲ್ಲವೂ ಅನಾತ್ಮ ಸ್ವರೂಪವೆಂದು ತಿಳಿದು ನೇತಿಗಳಿದಂದ್ರೇನು? ಅವು ತಾನಲ್ಲ, ತನೂ ಅಲ್ಲ ಅಂತ ತಿಳಿಯೋದೇ ನೇತಿಗಳದಂಗೆ. ಅಂಥ ನಿಶ್ಚಯ ಜ್ಞಾನವನ್ನು ಯಾರು ಮಾಡಿಕೊಳ್ತಾರೋ ಅವರಿಗೆ ಆ ಪರಬ್ರಹ್ಮ ಸ್ವರೂಪದ ಅಂದರೆ ತನ್ನ ಯಥಾರ್ಥ ಸ್ವರೂಪದ ಜ್ಞಾನ ಆಗುವುದಲ್ಲದೆ, ನಾವು ಬಾಹ್ಯ ದೃಷ್ಟಿಯಿಂದ ಹೊರಗೆ ಹುಡುಕಕ್ಕೆ ಹೋದಿವಪ್ಪ ಅಂತಂದರೆ, ದೇವರು ಅಥವಾ ಆತ್ಮನನ್ನು ನಾವು ಕಾಣಬೇಕಂತ ಹೊರಗೆ ನಾವು ಹುಡುಕಕ್ಕೆ ಹೋದಿವಿ ಅಂದರೆ ನಾವು ಹೊರಗೆ ಇರ್ತೀವಿ ಹೊರತು ಒಳಗೆ ಎಂದೂ ಬರೋಕ್ಕಾಗಂಗಿಲ್ಲ. ಅದಕ್ಕೆ ಇಂಥ ಒಂದು ಗೂಢವಾಗಿರುವಂಥ, ಗುಪ್ತವಾಗಿರುವಂಥ ಆತ್ಮತತ್ವವನ್ನು ನಮ್ಮ ಸ್ವಾನುಭವಕ್ಕೆ ತಂದು ಕೊಡುವಂಥ ಮಹಾತ್ಮರು. ಅದಕ್ಕೆ ಅವರು ಸರ್ವಜ್ಞ ಹೇಳ್ತಾನೆ, ಏನಪ್ಪ, ಒಂದರೊಳಗೆ ಎಲ್ಲವನ್ನು ಸಂಧಿಸಿರುವುದನ್ನು ಗುರು ಚಂದದಿಂದ ತೋರಿಗೊಡದಿರಲು ಶಿಷ್ಯನವ ಕೊಂದಂತೆ ಸರ್ವಜ್ಞ. ಯಾವ ಒಂದಂದ್ರೇನು? ಅದು ಪರಬ್ರಹ್ಮ. ಈ ಜಗತ್ ಸೃಷ್ಟಿಯಾಗುವ ಪೂರ್ವದಲ್ಲಿಯೂ ಆ ಬ್ರಹ್ಮ ಇತ್ತು. ಸೃಷ್ಟಿಯಾದಾಗೂ ಅದು ಇರೋದೆ, ಇದು ಮುಂದೆ ನಾಶ ಆದಾಗೂ ಆ ಬ್ರಹ್ಮ ಇರೋದೆ. ಹೆಂಗೆ ಮಠದೊಳಗೆ ಇರುವಂಥ ಬಯಲು, ಈ ಘಟ ಮತ್ತು ಮಠಗಳು ಉತ್ಪತ್ತಿ ಆಗುವ ಪೂರ್ವದಲ್ಲಿ ಬಯಲೇ ಇತ್ತು. ಮುಂದೆ ಈ ಘಟಗಳು ಒಡೆದು ಹೋದರೂ ಕೂಡ ಆ ಬಯಲು ಹೆಂಗೆ ಸ್ಥಿರವಾಗಿರುವುದು, ಅದರಂತೆ ಅಂತಹ ಪರಬ್ರಹ್ಮದಲ್ಲಿ ತೋರಿದಂಥ ತ್ರಿಗುಣಾತ್ಮಕ ಮತ್ತು ಮಾಯೆಯಿಂದ ಕೂಡಿದಂತಹ ಈ ಜಗತ್ತು ರಚನೆಯಾಗಿ ಅವನ ಅಧಿಷ್ಠಾನದಲ್ಲಿ ತೋರಿ ಅದರಲ್ಲೇ ಕೊನೆಗೆ ಲಯವಾಗುವಂಥ ವಿವೇಕವನ್ನು, ಒಂದರೊಳು ಎಲ್ಲವನ್ನು ಸಂಧಿಸಿರುವುದನ್ನು ಚಂದದಿ ಅಂದರೆ ಚೆನ್ನಾಗಿ ನಮ್ಮ ಅನುಭವಕ್ಕೆ ಬರುವ ರೀತಿಯಲ್ಲಿ ಹೇಳದೇ ಇದ್ದಂದ್ರೆ, ಯಾರು ಗುರುಗಳಾದವರು ಹೇಳಲಿಲ್ಲಪ್ಪ ಅಂದರೆ ಅವರೇ ಶಿಷ್ಯನ ಕೊಂದಂತೆ ಅಂತ ಹೇಳಿದರು. ಅದಕ್ಕಾಗಿ ಇಂಥ ಒಂದು ಮಹತ್ತರವಾದಂಥ, ಅತಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದಂಥ
ಇಂಥ ನಮ್ಮ ಸ್ವರೂಪ ಯಥಾರ್ಥ ಸ್ವರೂಪದ ಜ್ಞಾನವನ್ನು ಮಾಡಿಕೊಡುವುದರಲ್ಲಿ ಮಹಾತ್ಮರು ಬಹಳ ಮುಖ್ಯ ಅದರ. ಅಂಥ ಮಹಾತ್ಮರ ಕೃಪೆಯಿಂದ, ಅವರ ದಯೆಯಿಂದ, ಅವರು ಮಾಡಿದಂಥ ಉಪಕಾರದಿಂದ ಇವತ್ತು ನಾವು ಇಲ್ಲೆಲ್ಲರ ಸಮ್ಮಿಲಿತರಾಗಿವೆ. ಇವತ್ತು ನಾವು ಒಂದು 4 ವಿಚಾರಗಳನ್ನು ನಾವು ಇಲ್ಲಿ ಕುಂತು ಕೇಳುವ ಯೋಗ್ಯತೆ ನಮಗೇನಾದರೂ ಬಂದಿತ್ತು, ಅವರ ಸನ್ನಿಧಾನದಲ್ಲಿ ಕುಂದಿರುವ ಸದ್ಭಾಗ್ಯ ನಮಗೆ ಬಂದಿತ್ತಂದರೆ ಆ ಮಹಾತ್ಮರು ಮಾಡಿದಂಥ ಒಂದು ಮಹತ್ ಉಪಕಾರ ಅಂತ ಇದರಲ್ಲಿ ಯಾವ ಸಂದೇಹ ಇಲ್ಲ. ಅಂಥ ಮಹಾತ್ಮರ ಕೃಪೆಗೆ ನಾವು ಪಾತ್ರರಾಗಿ ಇಂಥ ಒಂದು ಜ್ಞಾನವನ್ನು ಪಡೆದು ಈ ಜನ್ಮದ ಸಾರ್ಥಕತೆಯನ್ನು ಪಡೆಯುವುದೇ ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶವಾಗಿತ್ತು. ಮತ್ತು ಆ ಮಹಾತ್ಮರ ದರ್ಶನ, ಸ್ಪರ್ಶನ, ಸಂಭಾಷಣೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಇನ್ನು ಇರುವಷ್ಟು ಆಯಸ್ಸಿನಲ್ಲಿ ಅತಿ ಉತ್ತಮ ರೀತಿಯಲ್ಲಿ ನಮಗೆ ಅದು ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸುತ್ತಾ, ಈ ಒಂದು ತಿಂಗಳ ಪರ್ಯಂತರ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ಈ ಮಠದ ಹಿರಿಯರು ಮತ್ತು ಎಲ್ಲ ಕಾರ್ಯಗಳನ್ನು ನಡೆಸಿಕೊಟ್ಟಿರುವಂಥ ಈ ಮಠದ ಸದ್ಭಕ್ತರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಮರ್ಪಿಸಿ, ಇಂಥ ಒಂದು ಕಾರ್ಯದಲ್ಲಿ ಭಾಗಿಯಾಗಿರುವಂಥ ಸದ್ಬುದ್ಧಿಯನ್ನು 1-2 ತೊದಲು ನುಡಿಗಳನ್ನು ದಯಪಾಲಿಸಿರುವಂಥ ನಮ್ಮ ಸದ್ಗುರುಗಳ ಶ್ರೀಚರಣಕ್ಕೆ ಅರ್ಪಿಸಿ ನನ್ನ 2 ಮಾತುಗಳಿಗೆ ವಿರಾಮ. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನೇ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ. ಅದ್ವೈತ ಸಾರ್ವಭೌಮ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ, ಯಾವ ಯದ್ಲಾಪುರ ಗ್ರಾಮದ ಹೊಸದಾಗಿ ನಿರ್ಮಾಣಗೊಂಡಂಥ ಸದ್ಗುರು ಮಹಾಂತ ಶಿವಯೋಗಿಗಳ ಹಾಗೂ ಸದ್ಗುರು ಸಂಗನ ಬಸವ ಶ್ರೀಗಳ ಶ್ರೀಚರಣಕ್ಕೂ ಅನಂತ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಯಾವ ಶ್ರಾವಣ ಮಾಸದ ಅಂಗವಾಗಿ ಈ ಒಂದು ಸುಕ್ಷೇತ್ರದ ಸುಂದರವಾದ ಆವರಣದಲ್ಲಿ ಹಮ್ಮಿಕೊಂಡಂಥ ಯಾವ ಆಧ್ಯಾತ್ಮಿಕ ವಿಚಾರವನ್ನು ಆಧಾರವಾಗಿಟ್ಟುಕೊಂಡು ನಾವು ಮೊದಲಿಗೆ ವಿಚಾರ ಮಾಡತಕ್ಕಂಥ ವಿಷಯ ಮನುಷ್ಯ ಕುಲದ ಜನನದ ಲಾಭ ಆವುದು ಅಂತ ಮಹಾತ್ಮರು ಪ್ರಶ್ನೆ ಮಾಡ್ಯಾರ. ನಾವು ಮನುಷ್ಯರಾಗಿ ಹುಟ್ಟಿದ್ದು ಯಾವ ಲಾಭಕ್ಕಾಗಿ ಅನ್ನುವುದು ನಮ್ಗೆ ಗೊತ್ತಿಲ್ಲ. ಮನುಷ್ಯರಾಗಿ ಹುಟ್ಟಿದ್ದೇನೋ ಸುಳ್ಳಲ್ಲ. ಆದರೆ ಈ ಜನ್ಮವನ್ನು ತೊಟ್ಟ ಬಂದ ಮೇಲೆ ನಾವು ಯಾವುದನ್ನು ಮಾಡಬೇಕು, ಏನನ್ನು ಮಾಡಿಕೊಂಡು ಲಾಭವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಗೊತ್ತು ಇಲ್ಲದ ಕಾರಣ ದುಃಖದ ವಿಚಾರವನ್ನು ಮಾಡಿ, ಅನಿತ್ಯದ ವಿಚಾರವನ್ನು ಮಾಡಿ, ನಾಶ ಆಗಿ ಹೋಗುವಂಥ ಈ ಲೋಕದ ವ್ಯವಹಾರಗಳನ್ನೇ ಮಾಡಿ, ಈ ಲೋಕದ ಸಂಘವನ್ನೇ ಮಾಡಿ ನಾವು ಅನಂತ ಜನ್ಮ ಎತ್ತಿದ ನಂತರ ಸಾಯುವ ಪರ್ಯಂತರವಾಗಿ ಬರೀ ದುಃಖದಲ್ಲಿ ನಾವು ತೇಲಾಡ್ತಿದ್ದೀವಿ. ಕಾರಣ ಏನು? ವ್ಯತ್ಯಾಸ ಏನಾಯಿತು ಅಂದರೆ,
ಮನುಷ್ಯನಾಗಿ ಹುಟ್ಟಿದ್ದು ಯಾವ ಲಾಭಕ್ಕಾಗಿ ಅಂದರೆ 6 ನಾನೆಂದು ವಿಚಾರಿಪದು ಅಂತ ಉತ್ತರ ಹೇಳಿದ್ರು ಅವರು. ನಾವು ಈ ಮನುಷ್ಯ ದೇಹವನ್ನು ತೊಟ್ಟು ಬರಲಿಕ್ಕೆ ಕಾರಣ ಏನು? ಉಳಿದ 84 ಲಕ್ಷ ಜೀವರಾಶಿಗಳು ನಮಗಿಂತ ಭಿನ್ನವಾಗಿ ಗಿಡ, ಮರ, ಪಕ್ಷಿ, ಪ್ರಾಣಿ ಹೀಗೆ ವಿಚಾರ ಮಾಡ್ತಾ ಹೋದರೆ ಮನುಷ್ಯ ದೇಹವನ್ನು ಬಿಟ್ಟ ನಂತರ ಉಳಿದೆಲ್ಲ ದೇಹಗಳು ನಮಗಿಂತ ಕನಿಷ್ಠವಾದ ಶರೀರವನ್ನು ತೊಟ್ಟು ಈ ಲೋಕಕ್ಕೆ ಬಂದವು. ಇಂಥ ಕನಿಷ್ಠವಾದ ಜೀವರಾಶಿಗಳ ಮಧ್ಯದಲ್ಲಿ ಒಬ್ಬ ಮಾನವ ದೇಹವನ್ನು ತೊಟ್ಟು ನಾವು ಬಂದೀವಿ ಅಂದರೆ ಸುಮ್ಮನೆ ನಾವು ಬಂದಿಲ್ಲ. ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯವನ್ನು ಮಾಡಿ ಆ ಪುಣ್ಯದ ಫಲದಿಂದನೇ ನಾವು ಮನುಷ್ಯರಾಗಿ ಹುಟ್ಟಿದ್ದು. ಹುಟ್ಟಿದ ಮೇಲೆ ಏನು ಮಾಡಬೇಕಾಗಿದೆ ಅಂದರೆ ಮನುಷ್ಯನ ಕಾರ್ಯವನ್ನೇ ಮನುಷ್ಯ ಮಾಡಬೇಕು, ಪ್ರಾಣಿಗಳ ಕೆಲಸವನ್ನು ಪ್ರಾಣಿಗಳು ಮಾಡಬೇಕು. ಪಶು ಪಕ್ಷಿಗಳು ಮಾಡುವ ಕಾರ್ಯವನ್ನು ಮನುಷ್ಯ ಮಾಡಂಗಿಲ್ಲ, ಮನುಷ್ಯ ಮಾಡುವ ಕಾರ್ಯವನ್ನು ಪಶು ಪಕ್ಷಿಗಳು ಮಾಡಂಗಿಲ್ಲ. ಮಾಡಿದ್ರೆ ಏನು ತಪ್ಪಾಗ್ತದ್ರಿ ಅಂದರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇಲ್ಲಲ್ಲ. ಆ ಪ್ರಾಣಿಗಳು ಮಾಡುವ ಕಾರ್ಯ ಮನುಷ್ಯ ಮಾಡ್ತಾನ, ಮನುಷ್ಯ ಮಾಡುವ ಕಾರ್ಯ ಪ್ರಾಣಿಗಳು ಮಾಡಿದ್ರೆ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಆ ಕಾರಣದಿಂದ ನಾವು ಏನು ಮಾಡಕ್ಕೆ ಬಂದೀವಿ ದೇಹವನ್ನು ತೊಟ್ಟು ಅಂದರೆ ಮನುಷ್ಯ ಕುಲದ ಜನನದ ಲಾಭವಾಗುವುದು 6 ನಾನೆಂದು ತಿಳಿಯುವುದು. ಮತ್ತು ಇಲ್ಲಿವರೆಗೆ ನಾವು ತಿಳಿದಿಲ್ಲನ್ರಿ ಅಂದರೆ ಎಲ್ಲ ತಿಳ್ಕೊಂಡಿವಿ. ನಮ್ಮ ಹೆಸರೇನಂದರೆ ಹೆಸರು ಹೇಳ್ತೀವಿ ಅಂದರೆ ನಾವು ತಿಳ್ಕೊಂಡಿವಿ ಅಂತ ಅರ್ಥ ಆಯಿತು. ಮತ್ತು ನಿನ್ನ ದೇಹವನ್ನು ತಿಳ್ಕೊಂಡಿಲ್ಲ ಅಂದರೆ ದೇಹವನ್ನು ತಿಳ್ಕೊಂಡಿವಿ. ಒಬ್ರು ಕರ್ರಗಾರ, ಒಬ್ರು ಕೆಂಪಗಾರ, ನಾನಾ ಪ್ರಕಾರವಾಗಿ ಇರ್ತಕ್ಕಂಥ ಮಾನವರಲ್ಲಿ ವ್ಯತ್ಯಾಸವಾದ ದೇಹಗಳವ. ಈ ದೇಹನೂ ಗೊತ್ತದ ನಮಗೆ. ಆದರೆ ಈ ದೇಹದಲ್ಲಿ ಅತ್ಯಂತ ರಹಸ್ಯವಾಗಿ ಗುಂಭವಾಗಿ ಗೂಢವಾಗಿರ್ತಕ್ಕಂಥ ಏಕೋ ದೇವ ಸರ್ವಭೂತೇಶು ಗೂಢ ಅಂದರೆ ಎಲ್ಲ ಮನೆಗಳಲ್ಲಿ ಯಾವ ರೀತಿ ಬಯಲು ಗುಪ್ತವಾಗಿದೆಯೋ ಅದೇ ಪ್ರಕಾರವಾಗಿ ಎಲ್ಲ ಜೀವರಾಶಿಗಳ ಮಧ್ಯದಲ್ಲಿ ಅಂದರೆ ಒಡಲೋಳು ಅಂದರೆ ದೇಹದ ಒಳಗೆ ಬಯಲು ಮಠದಲ್ಲಿ ಮನೆಯಲ್ಲಿ ಹೇಗೆ ಇದೆಯೋ ಅದರಂತೆ ಸರ್ವ ಜೀವರಾಶಿಗಳ ಮಧ್ಯದಲ್ಲಿ ಒಂದು ಆತ್ಮ ಅನ್ನುವುದು ಅಥವಾ ಒಂದು ಬ್ರಹ್ಮ ಅಂತ ಅದ. ಅದಕ್ಕೆ ನಾವು ದೇವರು ಅಂತ ಕರಿತೀವಿ. ಈ ದೇಹದಲ್ಲಿ ಅಂತ ದೇವರು ಇರುವಾಗ ಆ ದೇವನನ್ನ ನಾವು ತಿಳಿಯದೆ ಬರೀ ದೇಹವನ್ನು ತಿಳಿದುಕೊಂಡ್ರೆ ಅಜ್ಞಾನ ಆಗ್ತದೆ. ದೇಹವನ್ನ ಬಿಟ್ಟು ದೇವರನ್ನು ತಿಳ್ಕೊಂಡ್ರೆ ಜ್ಞಾನ ಆಗ್ತದೆ. ಈ ಒಂದು ದೇವರನ್ನು ತಿಳಿಬೇಕಾಗಿತ್ತು, ಆ ಜ್ಞಾನವನ್ನು ಪಡೆಯಬೇಕಾಗಿದ್ರೆ ಮುಖ್ಯವಾಗಿ ನಮಗೆ ಒಬ್ಬ ಮಾರ್ಗದರ್ಶಕನಾದ ಒಬ್ಬ ಸದ್ಗುರುನಾಥನ ಆಶೀರ್ವಾದ ಬೇಕು, ಒಬ್ಬ ಕೃಪೆ ಬೇಕು. ಹಾಗಾಗಿ ದೇಹ ಹೇಗಿದೆ ಅಂದರೆ ಇದು ಪಂಚ ಮಹಾಭೂತದಿಂದ ಪಂಚೀಕೃತಗೊಂಡು 25 ತತ್ವಗಳಿಂದ ದೇಹ ಆಗ್ಯದ. ಈ ಎಲ್ಲ ವಸ್ತುಗಳಿಂದ ಏನು ದೇಹ ಆಗ್ಯದ ಆ ಎಲ್ಲ ವಸ್ತುಗಳನ್ನು ಕಿತ್ತಿ ಹೊರಗೆ ಹಾಕಿದ್ರೆ ಈ ದೇಹದಲ್ಲಿ ದೇಹ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಕಿತ್ತು ಹಾಕ್ಬೇಕು. ಈ ಮಠದಲ್ಲಿ ಮೊದಲು ಏನಿದ್ದಿಲ್ಲ, ನಂತರದಲ್ಲಿ ಎಲ್ಲ ವಸ್ತುಗಳು ಸೇರಿ ಒಂದು ಮಠ ಅಂತಾಗ್ಯದ, ಎಲ್ಲ ವಸ್ತು ಸೇರಿ ಒಂದು ಮನೆ ಅಂತಾಗ್ಯದ. ಆ ಮನೆಯಲ್ಲಿ ಕಿಟಕಿಯು, ಬಾಗಿಲು, ಗೋಡೆ, ಅನಂತ ವಸ್ತುಗಳು ಸೇರಿ ಅಲ್ಲಿ ಬಯಲಿನಲ್ಲಿ ಒಂದು ಮನೆ ಹುಟ್ಟಿತು. ಮೊದಲು ಬಯಲಿತ್ತು, ಆ ಬಯಲಿನಲ್ಲಿ ಎಲ್ಲ ವಸ್ತುಗಳ ಸಂಗ್ರಹದಿಂದ ಒಂದು ಮನೆ ಅಂತ ಆಯಿತು. ಅದೇ ವಸ್ತುಗಳಿಂದ ಇಲ್ಲಿ ಒಂದು ಮಠ ಆಗ್ಯದ.
ಆದರೆ ಆ ವಸ್ತುಗಳನ್ನು ತೆಗೆದು ಹಾಕಿದ ಮೇಲೆ ಏನು ಉಳಿತದ ಅಂದರೆ ಮನೆಯಲ್ಲಿ ಮನೆ ಉಳಿಯಂಗಿಲ್ಲ, ಬಯಲು ಉಳಿತದ. ಅದರಂತೆ ಈ ಮಠಕ್ಕೆ ನಿರ್ಮಾಣವಾದಂಥ ಎಲ್ಲ ವಸ್ತುಗಳನ್ನು ತೆಗೆದು ಹಾಕಿದ ಮೇಲೆ ಏನು ಉಳಿತದ? ಮಠ ಉಳಿಯಂಗಿಲ್ಲ, ಬಯಲು ಉಳಿತದ. ಯಾಕಂದರೆ ಬಯಲು ಶಾಶ್ವತ ಅದ, ಮಠ ಅಶಾಶ್ವತ. ಬಯಲು ಮನೆಯಲ್ಲಿ ಶಾಶ್ವತ ಅದ, ಮನೆ ಅಶಾಶ್ವತ ಅದ. ಹಾಗಾಗಿ ಈ ದೇಹ ಅನ್ನುವಂಥದ್ದು ಹೇಗಾಗಿದೆ ಅಂದರೆ 5 ತತ್ವಗಳಿಂದ, ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ, ಭೂಮಿಯ ತತ್ವದಿಂದ ಈ ದೇಹ ಆಗ್ಯದ. ನಮ್ಮದು ಅಷ್ಟೇ, ನಿಮ್ಮದು ಅಷ್ಟೇ. ಇವೆಲ್ಲ ಏನಂದರೆ ಹೊರಗಿನ ಸಾಮಾನುಗಳಂತೀವಿ. ಹೊರಗಿನ ತಂದು ಮನೆ ಕಟ್ಟಿವಿ. ಎಲ್ಲೆಲ್ಲೂ ಇದ್ದು, ಬಾಗಿಲಲ್ಲಿ ಇತ್ತು, ಕಿಟಕಿಯಲ್ಲಿ ಇತ್ತು, ಕಂಕರಲ್ಲಿ ಇತ್ತು, ಉಸುಕಲ್ಲಿ ಇತ್ತು, ಕಬ್ಬಿಣಲ್ಲಿ ಇತ್ತು. ಅವೆಲ್ಲವನ್ನ ಒಟ್ಟುಗೂಡಿಸಿ ಒಬ್ಬ ಕಟ್ಟುವ ಕಲೆಗಾರನ ಸಹಾಯದಿಂದ ಒಂದು ಮನೆ ನಿರ್ಮಾಣ ಆಯ್ತು ನೋಡು. ಬರೀ ಸಾಮಾನು ಇದ್ರೆ ಮನೆ ಆಗಲಿಲ್ಲ. ಅದನ್ನು ಕಟ್ಟುವಂಥ ಒಬ್ಬ ಗೌಂಡಿ, ಉತ್ತಮವಾದ ಗೌಂಡಿ ಸಿಕ್ಕಾಗ ಮಾತ್ರ ಒಂದು ಸುಂದರವಾದ ಮನೆ ಆಗ್ತದೆ. ಗೌಂಡಿ ಇಲ್ಲದ ಮನೆ ಆಗೋದಿಲ್ಲ. ಅದರಂತೆ ಈ 5 ತತ್ವಗಳಿಂದ ಒಂದು ಮನೆ ಮಠ ಹೇಗಾಗಿದೆಯೋ ಹಾಗೆಯೇ ನಮ್ಮ ಸ್ಥೂಲವಾದ ದೇಹ ಆಗಿದೆ. ದೇಹ ಆದದ್ದು ಈ 5 ವಸ್ತುಗಳಿಂದನೇ. ಇವೆಲ್ಲವನ್ನ ತೆಗೆದು ಹಾಕಿದ ಮೇಲೆ ಏನು ಉಳಿತದ? ದೇಹ ಉಳಿಯಂಗಿಲ್ಲ. ಅಲ್ಲಿ ಸಾಮಾನು ತೆಗೆದ ಮೇಲೆ ಮಠ ಮನೆ ಇರ್ತದೆ, ಏನು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದರಂತೆ ಮಾಯೆಯಿಂದ ತೋರುವಂಥ ಈ ಪಂಚ ವಸ್ತುಗಳೇನಾವ, ಆ ಎಲ್ಲ ವಸ್ತುಗಳನ್ನು ತೆಗೆದು ಹಾಕಿದಾಗ ಇಲ್ಲೇನು ಉಳಿತದ? ಏನಿಲ್ಲ. ಏನು ಇಲ್ಲಂದ್ರೆ ಮನೆಯಾಗ ಬೈಲಿಲ್ಲೇನು ಆದ. ಏನು ಇಲ್ಲಂದ್ರೆ ಮಠದಲ್ಲಿ ಬೈಲಿಲ್ಲೇನೋ ಆದ. ಅದರಂತೆ ಈ ದೇಹದ 5 ವಸ್ತುಗಳ ಇಲ್ಲ ಅಂತ ನಾವು ತಿಳ್ಕೊಂಡ್ರೆ ಅದರ ಒಳಗೆ ಇರುವಂಥ ಯಾವ ಚೈತನ್ಯ ಸ್ವರೂಪನಾದ ಆತ್ಮ ಅನ್ನುವಂಥದ್ದು ಯಾವಾಗಲೂ ಇರೋದು. ಅದು ಆತ್ಮ ಯಾವಾಗಲೂ ಇರೋದು. ಬಯಲು ಯಾವಾಗಲೂ ಇದ್ದಂಗೆ ಆತ್ಮ ಯಾವಾಗಲೂ ಇರೋದು. ಆ ಕಾರಣ ಅದನ್ನು ತಿಳಿಲಿಕ್ಕೆ ನಾವು ಬಂದದ್ದು ಉದ್ದೇಶ. ಆ ತಿಳಿದ ಮೇಲೆ ಏನಾಗ್ತದಂದರೆ ಭವಮಾಲೆಗೊಳಗಾದನೆಂಬುದೇ ಖುಷಿ, ನಿನ್ನ ವಿವರಿಸಿ ನೋಡು ನೋಡು ಎಲೆ ಜೀವನೇ. ನಮಗೆ ಮರಣ ಅಂದ್ರೆ ಸಾಯ್ತೀವಿ ಅಂತ ಬಹಳ ಚಿಂತೆ ಆಗ್ಯದಲ್ಲ, ಸತ್ತ ಮೇಲೆ ಮತ್ತೆ ಹುಡ್ತೀವಿ ಅಂತ ಚಿಂತೆ ಆಗ್ಯದಲ್ಲ. ಈ ಹುಟ್ಟೋದು ಸಾಯೋದು, ಕಟ್ಟೋದು ಬೀಳೋದು ಮನೆನೇ ವಿನ ಬೈಲಲ್ಲ. ಕಟ್ಟೋದು ಬೀಳೋದು ಮಠನೇ ವಿನ ಮಠದೊಳಗಿನ ಬೈಲಲ್ಲ. ಹುಟ್ಟುವುದು ಸಾಯುವುದು ದೇಹನೇ ವಿನ ದೇಹದ ಇರುವಂಥ ಆತ್ಮ ಅಲ್ಲ. ಅದನ್ನು ತಿಳಿಸಿಕೊಡೋದಕ್ಕೆ ಒಬ್ಬ ಸದ್ಗುರು ಬೇಕು. ತಿಳಿದುಕೊಳ್ಳುವಂಥ ಒಬ್ಬ ಆಪೇಕ್ಷೆ ಉಳ್ಳಂಥ ಒಬ್ಬ ಮುಮುಕ್ಷು ಬೇಕು. ಆ ಮುಮುಕ್ಷಿಗೆ ಶಿಷ್ಯ ಅಂದರು. ಅದನ್ನು ತಿಳಿಸಿಕೊಡೋವನಿಗೆ ಗುರು ಅಂತ ಕರೆದು. ದುಂಡಾಳು ಬೇರೆ, ಕಾಲೆಗಾರ ಬೇರೆ. ನೋಡ್ರಿ, ಅವರು ಕಲಿಸಿಕೊಡ್ತಾರೆ, ಕಟ್ಟಂಗಿಲ್ಲ ಅವರು. ಅದಕ್ಕೆ ಗೌಂಡಿನೇ ಬೇಕು, ಬೇರೆ ಕಟ್ಟಕ್ಕಾಗಲ್ಲ ಅದು. ಅವರಂತೆ ಪಂಚಮಹಾಭೂತಗಳಲ್ಲಿ ಅವಲ್ಲ, ಇದನ್ನು ಕಲಿಸಿಕೊಡೋರು ಬಹಳ ಮಂದಿ ಯಾರ, ಕಟ್ಟುವಂಥ ವ್ಯಕ್ತಿ ಬೇಕಲ್ಲ. ಎಲ್ಲ ಭಾಳ ಚಲೋ ಕಲಿಸ್ಕೊಡ್ತಾರೆ, ಇಲ್ಲಂತಲ್ಲ. ಉಸುಗೆ ಅಷ್ಟು ಹಾಕ್ಬೇಕು, ಸಿಮೆಂಟ್ ಅಷ್ಟು ಹಾಕ್ಬೇಕು, ಕಂಕರ್ ಅಷ್ಟು ಇರಬೇಕು, ಭಾಳ ಹದ ಮಾಡಿ ಕೊಡ್ತಾರೆ. ಆದರೆ ಅದನ್ನು ಸರಿಯಾಗಿ ಕಟ್ಟುವಂಥ ಕೆಲಸ ಯಾರ ಕೈಯಲ್ಲಿ ಅಂದರೆ ಅದು ಗೋಡೆಯನ್ನು ಕಟ್ಟುವ ಕಾಲೆಗಾರನ ಕೈಯಿಲ್ಲ ನೋಡ್ರಿ. ಸಾಮಾನ್ಯ ಭಾಳ ಚಲೋ ಅವ, ಕಟ್ಟೋನು ಸುಮಾರಿದ್ರೆ ಆ ಮನೆ ವ್ಯತ್ಯಾಸ ಆಗ್ತದ, ಬಿದ್ದು ಹೋಗ್ತದ, ಅನಾಹುತ ಆಗ್ತದೆ. ಅವರಂತೆ ಇಲ್ಲಿ ನಮ್ಮನ್ನು ನಾವು ತಿಳಿಬೇಕಾದ್ರೆ ಉತ್ತಮವಾದ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಕ್ಕಾಗ ಮಾತ್ರ ಇದು ಏನಾಗ್ತದಂದ್ರೆ ಎಲ್ಲವನ್ನ ತೆಗೆದು ಹಾಕ್ತಾನೆ. ಎಲ್ಲವನ್ನು ತೆಗೆದು ಸುಮ್ಮನೆ ಹೇಳ್ತಾನೆ. ಒಬ್ಬ ಶ್ರೀಮಂತ ಇದ್ದ. ಒಂದು ದಿವಸ ಏನು ಮಾಡಿದಂದರೆ ತನ್ನ ಕಾರು ಗಾಡಿಗೆ ವ್ಯತ್ಯಾಸ ಆಗಿತ್ತು.
ಹೋಗಿ ಗ್ಯಾರೇಜಿಗೆ ಬಿಟ್ಟ. ಎಷ್ಟು ದಿನದಲ್ಲಿ ಆಗ್ತದ ಅಂದರೆ 2-3 ದಿನ ಬಿಟ್ಟು ಬರ್ರಿ, ನಿಮ್ಮ ಕಾರು ರಿಪೇರ್ ಮಾಡ್ತೀವಿ, ತಗೊಂಡು ಹೋಗ್ರಂದ. ಆಯ್ತಂತ ಆತ ಮಾಲೀಕ ಬಂದ. 3 ದಿನ ಬಿಟ್ಟು ಹೋದ. ಗ್ಯಾರೇಜಲ್ಲಿ ಹೋಗಿ ನೋಡ್ತಾನ, ಎಲ್ಲಿ ನಿಲ್ಲಿಸಿ ಬಂದಿದ್ದ ಆ ನಿಂತಂಥ ಜಾಗದಲ್ಲಿ ಕಾರೇ ಇಲ್ಲ. ಅವ್ರು ಬಿಟ್ಟ ಗಾಡಿನೇ ಇಲ್ಲ ಅಲ್ಲಿ. ಮತ್ತು ಆ ಕಡೆ ಈ ಕಡೆ ಗ್ಯಾರೇಜ್ ಸುತ್ತೆಲ್ಲ ಹುಡುಕಾಡ್ತಾನ, ಎಲ್ಲಿ ಕಾರೇ ಕಾಣವಲ್ತು. ಅವಾಗ ಆಶ್ಚರ್ಯ ಆಯ್ತು, ಯಾರನ್ನ ಕಳ್ತನ ಮಾಡ್ಕೊಂಡು ಹೋದ್ರು ಅಥವಾ ಇನ್ನೇನು ಮಾರ್ಕೊಂಡು ತಿನ್ನೋ ಏನಾಯ್ತು ಅಂತ ಅಲ್ಲೇ ಕುಂತ. ಆ ಗ್ಯಾರೇಜಿನವನು ಬಂದ ತಕ್ಷಣ ಎಲ್ಲಿ ನನ್ನ ಕಾರ್ ಅಂದ. ಇಲ್ಲೇ ಆದಂದ. ಎಲ್ಲಿ ಅದು ಹೇಳಂದ. ಇಲ್ಲೇ ಆದಂದ. ಇಲ್ಲೇ ಆದ ಅಂತ ಹೇಳ್ತಿದ್ದಿ, ಎಲ್ಲಿ ಅದು ಹೇಳೋ ಮರಯ, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ತಿದ್ದೆ ಅಂತ ಅವನಂದ. ಆವಾಗ ಹೇಳ್ದ, ಇಲ್ಲೇ ಆದಲ್ರಿ ಅಂತ. ನಾನು ಬೊಟ್ಟು ಮಾಡಿ ತೋರಿಸ್ತಾನೆ, ಇಲ್ಲೇ ಆದಂತ. ಇಲ್ಲೇ ಆದ್ರೆ ಇಲ್ಲಿ ಕಾಣ್ತಾ ಇಲ್ಲಲ್ಲ ಅಂತ ಅವನಂತ. ಆವಾಗ ಹೇಳ್ದ, ನೋಡು ಗಾಡಿ ನಿಂದು ಇದೆ ಏನು ತೋರಿಸ್ತಾ ಇದ್ನಲ್ಲ, ಇದೆ ನೋಡು ನಿನ್ನ ಗಾಡಿ ಅಂದ. ಎಲ್ಲಿ ಅದಂತ ಅವನಂತಾನ. ಇಲ್ಲೇ ಆದಂತ ಅವನಂತಾನ. ಅಂದ್ರೇನು, ಕಾರೇನು ಬಿಡುವಾಗ ಅದೇನಿತ್ತು, ಅದಿರುವಂಥ ಟೈರು, ಚಸ್ಸಿ ಎಲ್ಲ ಗಾಡಿ ಏನಿತ್ತು ಎಲ್ಲ ಇತ್ತು. ಅವನ ದೃಷ್ಟಿಯಲ್ಲಿ ಕಾರ್ ಅಂತ ಕಂಡಿತು. ಅದು ರಿಪೇರಿ ಮಾಡುವಾಗ ಏನು ಮಾಡಿದ ಮೆಕ್ಯಾನಿಕ್ಕು, ಒಂದೊಂದನ್ನು ಬಿಚ್ಚಿ ಹೊರಗೆ ಹಾಕಿದ್ದ. ಟೈರ್ ಒಂದು ಕಡೆ ಮಾಡಿದ್ದ, ಕ್ಲಚ್ ಒಂದು ಕಡೆ ಮಾಡಿದ್ದ, ಬ್ರೇಕ್ ಒಂದು ಕಡೆ ಮಾಡಿದ್ದ. ಒಟ್ಟು ಎಲ್ಲ ಸಾಮಾನ ಬಿಡಿ ಮಾಡಿ ಇಟ್ಟಿದ್ದ. ಮತ್ತು ಕಾರ್ನಾಗಿದ್ದು ಸಾಮಾನು ಆವಿಲ್ಲ ಅಲ್ಲಿ. ಕಾರಲ್ಲಿದ್ದುವೆ ಅಲ್ಲಿ ಯಾವ. ಆದರೆ ಮಾಲೀಕನಿಗೆ ಕಾರ್ ಕಾಣವಲ್ತು ನೋಡ್ರಿ. ಕಾರ್ ಕಾಣವಲ್ತು ಈಗ. ಅವೆಲ್ಲ ಇಲ್ಲ, ನನ್ನ ಕಾರು ಏನೋ ನೀನು ಮಾಡಿದ ಗದ್ದಲ, ನನ್ನ ಕಾರು ನನಗೆ ಕೊಡು ಅಂತಂದಾಗ, ಆಯ್ತು ಸಾಯಂಕಾಲ ಬರ್ರಿ ಒಯ್ದು ಬಿಡ್ರಂದ. ಮತ್ತೆ ಎಲ್ಲ ಬಿಚ್ಚಿದ ಸಾಮಾನುಗಳನ್ನು ಎಲ್ಲ ಮತ್ತೆ ಜೋಡಿಸಿದ ನೋಡ್ರಿ. ಏನೇನು ಬಿಚ್ಚಿ ಹಾಕಿದ್ದ ಅವೆಲ್ಲನೂ ಜೋಡಿಸಿದ. 4 ತಾಸು ಬಿಟ್ಟು ಬಂದ, ನನ್ನ ಕಾರು ಇಲ್ಲೇ ಆದಲ್ಲಂದ. ಮೊದಲು ಇಲ್ಲೇ ಇತ್ತು, ಬಿಟ್ಟಾಗ ಇಲ್ಲೇ ಇತ್ತು, ಬಿಚ್ಚಿದಾಗ ಇಲ್ಲೇ ಅದ ಮರಯ, ಜೋಡಿಸಿದಾಗನು ಇಲ್ಲೇ ಅದ, ಎಲ್ಲಿ ಹೋಗಿಲ್ಲ. ಮತ್ತು ಅವಾಗ ಕಾಣಲಿಲ್ಲ ಅಂದ. ನೋಡು ನಿನಗೆ ಭ್ರಾಂತಿ ಆಗ್ಯದ. ಇವೆಲ್ಲ ಕೂಡಿದ್ರೆ ಖಾರ ಆಗ್ತದ, ಒಂದೊಂದು ಬಿಚ್ಚಿದ್ರೆ ಖಾರ ಅಲ್ಲ. ಅದು ಬಿಚ್ಚಿ ಹಾಕಿದ್ರೆ ಖಾರ ಆಗೋದಿಲ್ಲ, ಕೂಡಿಸಿದಾಗ ಖಾರ ಆಗ್ತದೆ. ನೀ ಬಂದಾಗ ಬಿಚ್ಚಿ ಹಾಕಿದ್ದೆ, ನಿನಗೆ ಕಾಣಲಿಲ್ಲ. ವಿಚಾರ ಮಾಡಿ ನೋಡು, ಅವೇ ಸಾಮಾನುಗಳನ್ನು ಜೋಡಿಸಿನಿ, ಮೊದಲು ಏನಿತ್ತು ಅದೇ ಕಾರು ಇದ್ರಾಗ ಆದ ನೋಡಂತ. ಅರ್ಥಾತ್ ಯಾಕೆ ಹೇಳ್ತಾನಂದರೆ, ಈ ಪಂಚಮಹಾಭೂತಗಳು ಬಿಡಿ ಬೇರೆ ಬೇರೆ ಆಗಿದ್ದಾಗ, ಹಾಗೆ ಹೋದಾಗ ಈ ದೇಹ ಅನ್ನುವಂಥದ್ದು ಕಾಣಂಗಿಲ್ಲ. ಈ ದೇಹ ನಮಗೆ ಕಾಣಂಗಿಲ್ಲ. ಮತ್ತು ಯಾವಾಗ ಭಗವಂತನ ಕೃಪೆಯಿಂದ, ಪರಮಾತ್ಮನ ಕೃಪೆಯಿಂದ ಪುಣ್ಯಾನುಸಾರವಾಗಿ ಒಂದು ಜೋಡಿಸ್ತಾನೆ ಭಗವಂತ. ಇದಕ್ಕೆ ಆಕಾಶ ತತ್ವ, ವಾಯುತತ್ವದಿಂದ ಭೂತತ್ವದವರೆಗೆ ಪಂಚೀಕೃತಗೊಂಡಂಥ ಎಲ್ಲ ಸಾಮಾನುಗಳು ಜೋಡಿಸಿದಾಗ ಇದೇನಾಯಿತು, ಸ್ಥೂಲವಾಗಿ ಅಂದ್ರೇನು ಕಾಣುವಂಥ ಶರೀರ ಆಯಿತು. ಬಿಚ್ಚಿ ಹಾಕಿದಾಗ ಸೂಕ್ಷ್ಮ ಆಯ್ತು ನೋಡಿ ಕಾರು. ಅದು ಸ್ಥೂಲವಾದ ಕಾರು ಬಿಚ್ಚಿ ಹಾಕಿದಾಗ ಸೂಕ್ಷ್ಮ ಆಗಿದೆಲ್ಲ. ಅದು ಆ ಸೂಕ್ಷ್ಮ ವಸ್ತುಗಳು ಕೂಡಿದಾಗನೇ ಸ್ಥೂಲವಾದ ಕಾರ್ ಆಯಿತು. ಅದರಂತೆ ಬಿಡಿಯಾಗಿರ್ತಕ್ಕಂಥ ಎಲ್ಲ ತತ್ವಗಳನ್ನು ಜೋಡಣೆ ಆದಾಗ ಈ ಶರೀರ ಅನ್ನುವಂಥದ್ದು ಆಗ್ಯದ. ಆದರೆ ಇದು ಮಿಥ್ಯವಾದ ಶರೀರ ಅದ, ಜಡದಿಂದ ಕೂಡಿದ ಶರೀರ ಅದ, ಅನಿತ್ಯವಾಗಿರ್ತಕ್ಕಂಥ ಶರೀರ ಅದ. ಇಂಥ ಒಂದು ಶರೀರದಲ್ಲಿ ಸತ್ಯವಾಗಿರ್ತಕ್ಕಂಥ, ಪೂರ್ಣವಾಗಿರ್ತಕ್ಕಂಥ ಒಂದು ಆತ್ಮ ಅನ್ನುವಂಥ ಒಂದು ವಸ್ತು ಅದ. ಆ ವಸ್ತುವನ್ನು ಅರಿತರೆ ಭವಮಾಲೆಗೆ ಒಳಗಾದನೆಂಬುದೇ ಖುಷಿ. ನಾವ್ಯಾರಿಗೆ ಸಾಯೋದನಿಲ್ಲ. ಸಾಯೋದಿಲ್ಲ ಅಂದರೆ ಹುಟ್ಟೋದಿಲ್ಲ ಅಂತ. ಹುಟ್ಟಿವಂತ ನಾವು ಸಾಯಕತ್ತೀವಿ. ಮೊದಲು ಹತ್ತಿರ ಯಾಕೆ ಸಾಯ್ತೀವಿ, ಹುಟ್ಟಿವಿ ಸಾಯ್ತೀವಿ. ಮತ್ತು ಹುಟ್ಟದೇ ಇದ್ದರೆ, ಸಾಯೋದಿದ್ರೆ ಯಾರು ಹುಡ್ತಾರೆ?
ಹಾಗಾಗಿ ನಾವು ಸಾಯಬಾರದು ಅಂತ ವಿಚಾರ ಮಾಡಿದ್ರೆ ಅಂತಪ್ಪ ಮಹಾತ್ಮರ ಸಂತರ ಶರಣರ ಒಂದು ಶ್ರವಣಾದಿಗಳನ್ನು ಮಾಡಿ ಇದು ಎದರಿಂದ ಕಳ್ಕೋಬಹುದು, ಎದರಿಂದ ತಿಳಿಬೇಕು ಅಂದರೆ ವಿಚಾರದಿಂದನೇ ತಿಳಿಬೇಕು ವಿನಃ ಬೇರೆ ಮಾರ್ಗದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪರವಸ್ತು ಅನ್ನುವಂಥದ್ದು ಏನಾದ ಈ ದೇಹದ ಒಳಗೆ ಸಾಯಿಲಾದಂಥ ಒಂದು ಏನು ಪರಬ್ರಹ್ಮ ಅದ ಅದನ್ನು ತಿಳ್ಕೋಬೇಕಾಗಿದ್ರೆ ನಾವು ದೇಹದ ಒಳಗನೆ ಹೋಗ್ಬೇಕಿನ್ನ ಹೊರಗೆ ಹೋಗಿ ತಿಳ್ಕೊಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿ ಹೋಗ್ಬೇಕಂತೀವಿ ಅಲ್ಲಿಗೆ ಹೋದಾಗ ಆ ವಸ್ತುವನ್ನು ನೋಡೋಕೆ ಸಾಧ್ಯ ಅದ. ಬಂಗಾರ ತಗೋಬೇಕಂತ ಹೋಗಿ ಮಾರ್ಕೆಟ್ ದೊಡ್ಡದು ಅಂತೇಳಿ ತರಕಾರಿ ಬಜಾರಕ್ಕೆ ಹೋದ್ರೆ ಬಂಗಾರ ಸಿಗ್ತದೇನು? ಬಂಗಾರ ತಗೋಬೇಕಾದ್ರೆ ಬಂಗಾರ ಬಜಾರಕ್ಕೆ ಹೋಗ್ಬೇಕು. ತರಕಾರಿ ಅಂಗಡಿಯಲ್ಲಿ ಹೋದರೆ ತರಕಾರಿ ಸಿಗ್ತದೆ, ಬಂಗಾರ ಸಿಗೋದಿಲ್ಲ. ಅದರಂತೆ ಆತ್ಮನನ್ನ ಪರಮಾತ್ಮ ದೇವರನ್ನ ಕಾಣಬೇಕಾದ್ರೆ ಅದು ಎಲ್ಲಿ ಸಿಗುತ್ತದ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ನಾವು. ಆ ದೇವರು ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನೋ ಬಲ್ಲಂತ ಮಹಾತ್ಮರ ಬದಿಯಲ್ಲಾನು. ಬಲ್ಲವರ ಮಹಾತ್ಮರ ಸಮೀಪಕ್ಕೆ ಹೋಗಿ ಆ ಒಂದು ನಮ್ಮಲ್ಲಿ ಇರುವಂಥ ದೇವರನ್ನ ಕಾಣುವ ಪ್ರಯತ್ನವನ್ನು ಮಾಡಿ ಆರು ನಾನೆಂದು ವಿಚಾರಿಸೋದು. ಅದನ್ನು ವಿಚಾರ ಮಾಡೋಕ್ಕೆ ಈ ಜನ್ಮವನ್ನು ತೊಟ್ಟು ಬಂದೀವಿ. ಅಂಥ ಕಾರ್ಯ ನಡಿಬೇಕಾಗಿದ್ರೆ ಅದು ಇಲ್ಲಿ ಸತ್ಸಂಗ ಇದೆ, ಇಲ್ಲಿ ಸಜ್ಜನರಾರ, ಅಂತಲ್ಲಿಗೆ ಹೋಗಿ ನಾವು ಪಡಿಬೇಕು ವಿನಃ ಬಜಾರದಲ್ಲಿ ಹೋಗಿ ಬಂಗಾರ ಹುಡುಕಬಾರದು. ಅದಂತೆ ಅಜ್ಞಾನಿಗಳ ಹತ್ರ ಹೋಗಿ ಜ್ಞಾನವನ್ನು ಹುಡುಕಬಾರದು. ಯಾಕಂದ್ರೆ ಅಲ್ಲಿ ಸಿಗೋದಿಲ್ಲ ಅಂತ, ಸಿಗೋ ವಸ್ತು ಅಲ್ಲಲ್ಲ ಅದು. ಅದು ಎಲ್ಲಿ ಸಿಗ್ತದಂದ್ರೆ ಮಹಾತ್ಮ ಹೇಳಿರಲ್ಲ, ಬಲ್ಲಂತ ಮಹಾತ್ಮರ ಬದಿ ಇಲ್ಲ ಅಂತ. ಅದಕ್ಕೆ ಯಾವಾಗಲೂ ನಾವು ಸಜ್ಜನರ ಸಂಗಮನ ಮಾಡಿ ಬಲ್ಲವರ ಸಂಗಮನ ಮಾಡಿ ಸ್ವಲ್ಪ ನಾವು ಎಷ್ಟೋ ಜನ್ಮಗಳನ್ನು ಅನಿತ್ಯವಾದ ಸಂಸಾರಕ್ಕಾಗಿ ತ್ಯಾಗ ಮಾಡಿ ಸುಮ್ಮನೆ ಸತ್ತೋಗಿವಿ. ಹೆಂಗೆ ಸಗಣಿಯ ಹುಳುವಿನಂತೆ. ಸಗಣಿ ಅಂದರೆ ಎಂಡೆ. ಆ ದನಗಳು ಸಗಣಿ ಹಾಕಿದಾಗ 3 ದಿನ ಬಿಟ್ಟು ನೋಡಿದ್ರೆ ಅಲ್ಲಿ ಬುಗು ಬುಗು ಅಂತ ಹುಳ ಬಿಡ್ತಾವೆ. ಅವು ಸುಮ್ಮನೆ ಹುಟ್ಟಿದವು, ಯಾಕೆ ಹುಟ್ಟಿವಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತಿರುವಿ ಹಾಕಿ 2 ದಿನದಾಗ ಮತ್ತೆ ಅಲ್ಲೇ ಸತ್ತೋದು. ಎಲ್ಲಿ ಸತ್ತವು, ಎಲ್ಲಿ ಹುಟ್ಟಿದವು ಅಲ್ಲಿ ಸತ್ತೋದು. ಅವಕ್ಕೇನ ಬೇರೆ ಜ್ಞಾನ ಅದೇನೂ ಇಲ್ಲ. ಅದ್ರಂಗೆ ನಮ್ಮ ಮಾನವರದು ಕೂಡ ಹೆಂಗೆ ಹುಟ್ಟಿವಿ ಹಂಗೆ ಸತ್ತು ಹೋದರೆ ಪರಮಾತ್ಮ ದೃಷ್ಟಿಯಲ್ಲಿ ಸಗಣಿಯ ಹುಳುವಿನಂತೆ, ಹೆಂಡೆ ಉಳಿದಂಗಂತ ನಾವೆಲ್ಲರೂ. ಅದಕ್ಕಾಗಿ ಇವತ್ತು ಮಾನವರಾಗಿ ನಾವು ಹುಟ್ಟಿ ಬಂದೀವಿ. ಇದು ಹಿಂದಿನ ಜನ್ಮದಲ್ಲಿ ನೀವೆಲ್ಲರ ಮಾಡಿದಂಥ ಪುಣ್ಯದಿಂದಲೇ ಮಾನವರಾಗಿ ಹುಟ್ಟಿರಿ. ಹುಟ್ಟಿದ ಮೇಲೆ ಮುಂದೆ ಏನು ಮಾಡಬೇಕಾಗಿದ್ರೆ ಯಾಕೆ ಹುಟ್ಟಿದೆ ನಾನು, ಯಾಕೆ ಸಾಯ್ತೀನಿ, ಈ ಹುಟ್ಟು ಸಾವಿಗೆ ಕಾರಣ ಏನು ಅನ್ನುವುದನ್ನು ವಿಚಾರ ಮಾಡಿ ಸದ್ಗುರುವಿನ ಮುಂದೆ ಶರಣಾಗತನಾಗಿ, ಗುರುವೇ ಈ ಬಂಧನದಿಂದ ನನ್ನ ಬಿಡಿಸು ಅಂತಕ್ಕಂಥ ಕೃತಾರ್ಥ ಭಾವನೆಯಿಂದ ಶರಣಾಗತನಾದಾಗ ಆ ಮಹಾತ್ಮರು ನಿನ್ನ ವಿಚಾರವನ್ನು ನೀನು ತಿಳಿಸಿ ನಿನಗೆ ಭಾವಮಾಲೆ ಒಳಗಾದೆ. ನಿನಗೆ ಹುಟ್ಟು ಸಾವು ಅನ್ನೋದು ಮನೆಗಾದ, ಮಠಕ್ಕಾದ, ಆಮೇಲೆ ಮೋಟ್ರಕ್ಕಾದ, ಬಿಚ್ಚಿದಾಗ ಅವಕ್ಕಾದ, ಆದರೆ ನಿನಗಿಲ್ಲ. ಮನೆಯೊಳಗಿನ ಬೈಲಿಗೆ, ಮಠದೊಳಗಿನ ಬೈಲಿಗೆ ಹುಟ್ಟುನಿಲ್ಲ, ಸಾವು ಇಲ್ಲ. ಯಾಕೆ ಮಠ ಹುಟ್ಟಿದಾಗನೂ ಬೈಲ ಅದ, ಮಠ ಕಟ್ಟಿದಾಗನೂ ಬೈಲ ಅದ, ನಾಳೆ ಮಠ ಬಿಚ್ಚಿದಾಗನೂ ಬೈಲಿರೋದಲ್ಲ. ಅದಂತೆ ನಾವು ನೀವೆಲ್ಲರೂ ಹುಟ್ಟಿದಾಗನೂ ಕೂಡ ಅದು ಆತ್ಮದ ಪರಮಾತ್ಮ ಹುಟ್ಟೋದಕ್ಕಿಂತ ಮುಂಚೆನಾದ, ಹುಟ್ಟಿದಾಗನಾದ. ಈ ಮನೆ ಅನ್ನುವುದು ಕೂಡ ಸ್ವಲ್ಪ ದಿನ ನಂತರ ಬಿದ್ದು ಹೋದರೂ ಕೂಡ ಈ ಗೋಡೆ ಕಿಟಕಿ ಎಲ್ಲ ಹೋಗ್ತವಿನ ಬೈಲಿ ಮಾತ್ರ ಹಂಗೆ ಇರ್ತದೆ. ಅದರಂತೆ ಈ ದೇಹ ಹೋದಾಗ ಪಂಚಮಹಾಭೂತಗಳು ಹೋಗಿಬಿಡ್ತವೆ. ಆದರೆ ಪಂಚಲಕ್ಷಣದಿಂದ ಕೂಡಿದಂಥ ಅಸ್ಥಿಭಾತಿ ಪ್ರಿಯ ರೂಪವಾದ ನಮ್ಮ ಸ್ವರೂಪ ಹಾಗೆ ಇರ್ತದ ಅನ್ನುವಂಥ ಮಾತನ್ನು ಹೇಳ್ತಾ, ಯಾವತ್ತೂ ಈ ಕ್ಷೇತ್ರದಲ್ಲಿ
ದೊಡ್ಡ ದೊಡ್ಡ ಮಠಾಧೀಶರು ಇರ್ಬೋದು, ದೊಡ್ಡ ದೊಡ್ಡ ಮಠಗಳನ್ನು ಕಟ್ಟಿದವರು ಇರಬಹುದು. ಆದರೆ ಈ ಕ್ಷೇತ್ರದಲ್ಲಿ ಇಡೀ ವರ್ಷ ಪರ್ಯಂತರವಾಗಿ ನಾನಾ ಕಾರಣದಿಂದ ಅನಂತವಾದ ಜ್ಞಾನ ಕಾರ್ಯಗಳನ್ನು, ಉತ್ತಮವಾದ ಕಾರ್ಯಗಳನ್ನು ಇಟ್ಟುಕೊಂಡು ಮಹಾತ್ಮರನ್ನು ಕರೆಸಿ ಅವರಿಂದ ಬೋಧನೆ ಮಾಡಿಸಿ ಇಷ್ಟೆಲ್ಲ ಕಷ್ಟಪಡುವ ಉದ್ದೇಶಕ್ಕೆ ಕಾರಣ ಏನಂದರೆ, ನಮ್ಮಂತೆ ಇನ್ನೊಬ್ಬರು ಕೂಡ ಉದ್ಧಾರ ಆಗಲಿ ಅಂತಕ್ಕಂಥ ಒಳಗಿನ ಭಾವ ಏನದ. ಪ್ರಪಂಚದಲ್ಲಿ ನಾ ಶ್ರೀಮಂತ ಆದರೆ ನಮಗೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬನು ಬಡವನಾಗಲಿ ಅಂತೀವಿ. ನಮ್ಮಂಗೆ ಆಗಬಾರ್ದು, ಅವನು ಹಂಗೆ ಇರ್ಬೇಕಂತೀವಿ. ಅದು ಪಾರಮಾರ್ಥದ ಜ್ಞಾನವುಳ್ಳವರಿಗೆ ನಾನೇನು ಲಾಭವನ್ನು ಮಾಡ್ಕೊಂಡೀನಿ ಆ ಲಾಭ ನಮ್ಮೆಲ್ಲರಿಗೆ ಆಗಲಿ, ಎಲ್ಲರಿಗೂ ದೊರಕಲಿ, ಎಲ್ಲರೂ ಉದ್ಧಾರ ಆಗಲಿ ಅನ್ನುವಂಥ ಏಕೈಕ ಭಾವದಿಂದ ಈ ಕಾರ್ಯವನ್ನು ಮಾಡ್ತಕ್ಕಂಥ ಶ್ರೀಮಠದ ಯಾವತ್ತೂ ಕಾರ್ಯದಲ್ಲಿ ಭಾಗಿಗಳಾಗಿ ತಮ್ಮದೇ ಆದಂಥ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಎಲ್ಲ ಸದಸ್ಯರೊಂದಿಗೆ ಸಹಕಾರದಿಂದ ಇಂಥ ಒಂದು ಉತ್ತಮ ಕಾರ್ಯವನ್ನು ಮಾಡುವಂಥ ಶ್ರೀಯುತ ವೈ ರಾಮಪ್ಪ ಮತ್ತು ಆ ಒಂದು ಕಮಿಟಿಯ ಸರ್ವ ಸದಸ್ಯರಿಗೂ ಕೂಡ ಆ ಭಗವಂತ ನೀವು ಮಾಡಿದ ಕಾರ್ಯಕ್ಕೆ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ನಿಮ್ಮ ಭೋಗ, ನಿಮ್ಮ ಭಾಗ್ಯ, ನಿಮಗೆ ಆಗುವ ಲಾಭವನ್ನು ನೀವು ಸ್ಮರಣೆ ಮಾಡಿಕೊಂಡು ಆ ಒಂದು ದಿನದಲ್ಲಿ ನೀವೆಲ್ಲರೂ ನೆನಪು ಮಾಡುವಂಥ ಕಾಲ ಸದಾ ಸದ್ಗುರುನಾಥ ಪ್ರೇರಣೆ ಮಾಡಲಿ, ಇಂಥ ಉತ್ತಮ ಕಾರ್ಯಗಳು ಸದಾಕಾಲ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ತಿಂಗಳ ಪರ್ಯಂತರವಾಗಿ ಪ್ರತಿ ವರ್ಷದಂತೆ ನಮ್ಮ ವೇದಾಂತ ಬೆಳಗದ ಶರಣಶ್ರೀ ಪ್ರಭು ಅವರ ಒಂದು ಕೋರಿಕೆ ಮೇರೆಗೆ ಮತ್ತು ನಮ್ಮ ಆಜ್ಞೆಯ ಮೇರೆಗೆ ಚಾಚೂ ತಪ್ಪದೆ ಈ ಗುರು ಕಾರ್ಯವನ್ನು ನಡೆಸಿ ಈ ವೇದಾಂತ ಪಂಚೀಕರಣ ಅನ್ನುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬೋಧಿಸಿದಂಥ ಅವರಿಗೂ ಮತ್ತು ಇದೆಲ್ಲವನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಈ ಮತ್ತು ಬೋಧಕತ್ವದ ಕೊಂಡಿಯಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಮಠದ ಸರ್ವರಿಗೂ ಕೂಡ ಆ ಮಹಾಂತ ಶಿವಯೋಗಿಗಳು, ಶರಣಬಸವ ಶಿವಯೋಗಿಗಳು, ಸಂಗನಬಸವ ಶಿವಯೋಗಿಗಳು, ಸಿದ್ಧಾರೂಢ ಮಹಾತ್ಮರ ಮೊದಲಾಗಿ ಅವರೆಲ್ಲರಿಗೂ ಕೂಡ ದೀರ್ಘವಾದ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯವನ್ನು ಮಂಗಲ ಮಾಡ್ರಿ. ಪಾದ ಪೂಜೆ ಜನ್ಮದಲ್ಲಿ ಬಂದು ಮೇಲೆ ತಿಳಿಯಬೇಕು ಗುರುವಿನಿಂದ. ಜನ್ಮದಲ್ಲಿ ಬಂದು
ನೆಲೆ ತಿಳಿಯಬೇಕ್ರಿ ಗುರುವಿನಿಂದ ನರಜನ್ಮದಲ್ಲಿ ಬಂದು ಹುಡುಕಿದರೆ ಸಿಗದು ಎಂದೆಂದು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅಮೃತ್ಯ 84 ಲಕ್ಷ ಇಂದಿಗಾದ್ರೆ ನಿಮಗೆ ಗುರುದಿಚ್ಛವಾಯಿಸಿ ಮೋಕ್ಷ ಗಿಡಜಮ್ಮಡಗಿ ನಡಿ ಪ್ರೇಮ ಗಡಿಯ ಗಾನ ಅದಗರಗಿ ಮಾಡು ಶಿವ ಸಂಗ ಇರುತ್ತಾಗಿ ನನ್ನ ಚಿನ್ನ ನೋಡು ಪೂಜೆ ಮಂಗಲ ನಿತ್ಯ ಶುಭ ಮಂಗಲ ಚಿನ್ಮಯ ಮೂರ್ತಿಗೆ ಜಯ ಮಂಗಲಂ ನಿತ್ಯ ಶುಭ ಸತ್ಯ ಮೆತ್ತಗಳೆರಡು ಗೊತ್ತು ತಿಳಿಯಗೆ ನನನು ಚಿತ್ತಾತ್ಮ ಎಂದರೆಯೋ ಸುತ್ತು ತಿರಲು ಸರ್ವಜಯ ಸದ್ಗುರು ತಮನೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಅಜ್ಞಾನ ನೀರದಲ್ಲಿ ಅಲೆದಾಡೋ ಸುಜ್ಞಾನ ಸಡಲ ಕೈಯಿಟ್ಟವನೇ ಸುಜ್ಞಾನ ಮುನ್ನಡೆಸಿ ಪ್ರಜ್ಞ ತೋರಿದ ಪರಮಾತ್ಮನಿಗೆ
ಮಂಗಳಂ ನಿತ್ಯ ಶುಭ ಮಂಗಳಂ. ಪತಿತ ಮಾನವರೆಲ್ಲ ಪರಮಾರ್ಥ ಮೋಕ್ಷ ಪಥವಾದಾನವೇ ಬಳಗೆ ನುಡಿಸುತ್ತಿದೆ. ಗೋಚರವಾದ ಅತಿಶಯವಾದಂದವನು ಇತರಿ ಬೋಧಿಸಿ ಪರಿವಾಯಿಸಿ ಬರಿಯಾಗೆ ಮಂಗಲಂ ಮಂಗಲಂ. ರಾಶಿಗೊಳಿಸುವ ದೃಢ ಕ್ಲೇಶ ಮೋದರನ್ನು ನಾಶಗೊಳಿಸಿ ದುರಿತ ರಾಶಿ ದೇಶಿ. ವಜ್ರಪುರದಲ್ಲಿ ನಡೆಯುವ ಈಶ ಶಂಕರ ಗುರು ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಅವಳು ಮೆರೆಯುವಂತುರಲಿ ಶಾಂತ ಸದ್ಗುರು ಸಂಗಮೇಶ್ವರನಿ. ಪರಿಯಾದಂತ ಸುಖಗಳ ನೀಡುವ ಸ್ವಂತ ಜನಪೌಟ ಮಣಿಮಾಂತಯ್ಯಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. जय तू जय बलहरा संमय मूर्ति जय मंगलम नित्य शुभ मंगलम. गुरुराज सीता गुण समाता ಬೆಳಗುವೆ ನಾರತಿಯ ಗುರುವಾರ ಬೆಳಗುವೆ ನಾರತಿಯ. ಮೋಕ್ಷಪೇಕ್ಷೆಗೆ ತತ್ವ ಪದದ ಅರ್ಥವ ಬೋಧಿಸಿ ಬೋಧಿಸಿ ಗುರುವಾರ ಉಚಾರವ ಮಾಡಿಸಿ श्याम राम श्री राम
ಶಂಕರ ನೀನುವಿ ಗುರುವರ ಶಂಕರ ನೀನುವಿ ಶಾಂತಿಯ ದೇವಿ ಗುರುವರ ಶಾಂತಿಯ ದೇವಿ ಚರಣ ಭಜಕರ ದುರಿತರು ತ್ವರಿತ ವಿನಾಶಿಸಿದಿ ಗುರುವರ ತ್ವರಿತ ವಿನಾಶಿಸಿದಿ ವರ ಪೂರ ದೈವದಿಂದಲೇ ಕಿರುತದಿ ವಾಸಿಸಿದಿ ಗುರುವರ ಹರುಷದಿ ವಾಸಿಸಿದಿ ಗುರುವರ ಬೆಳಗುವ ನಾರಕಿಯ ಗುರುವರ ಬೆಳಗುವ ನಾರಕಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ಜಯ ಜೈನಂ ಪಾರ್ವತಿಪತಿ ಶಿವರ ಮಹಾದೇವ ಪರಮಗುರು ಸಂಗಮೇಶ್ವರ ಮಹಾರಾಜಕ್ಕೂ यो चक्रवर्ती महांतेश्वर महाराज को शंकराचार्य गुरु महाराज को जगत ज्योति बसवेश्वर महाराज को देशरण अंबिगर चौड़ಯ್ಯ महाराज को बड़ीवಳ माधुदेव महाराज को जगदादि जगत गुरु सिद्धारूढ़ महाराज को आरुण ज्योति शिवपुत्र स्वामी महाराज को सद्गुरु बसवानंद महाराज को सद्गुरु अभिनव निर्गुण महाराज को राज राजेश्वर माता को सकल साधु संत महाराज को जय जय नम पार्वती शिवर महादेव।